ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೀತಾ ರಶ್ಮಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಯಲ್ಲಿ ನೀವೆಲ್ಲರೂ ಸಂತೋಷದಿಂದಿದ್ದೀರಿ ಎಂದು ಭಾವಿಸುತ್ತೇನೆ. ಇಂದು ರಾಮಾಯಣದ ಬಾಲಕಾಂಡದಲ್ಲಿ ಸೂರ್ಯವಂಶದ ರಾಜಪರಂಪರೆ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯವಂಶಸ್ಥರು ಸೂರ್ಯನ ಆರಾಧಕರು. ಅವರ ಮೂಲ ಪುರುಷ ಸೂರ್ಯನ ಪುತ್ರನಾದ ಶ್ರಾದ್ದದೇವ. ಹಲವಾರು ಸೂರ್ಯವಂಶಸ್ಥ ರಾಜರು ಮಹಾನ್ ಸಾಧನೆಗೈದ ಸಿದ್ಧಪುರುಷರೇ ಸರಿ. ಹರಿಶ್ಚಂದ್ರ, ಸಗರ, ಭಗೀರಥ, ದಿಲೀಪ, ರಘು, ಅಜ, ದಶರಥ ಮತ್ತು ಅವನ ಪುತ್ರನೂ ಸುಪ್ರಸಿದ್ಧನೂ ಆದ ರಾಮ, ಹೀಗೆ ಅನೇಕರು. ಸೂರ್ಯವಂಶಕ್ಕೆ ರಘುವಂಶವೆಂಬ ಹೆಸರೂ ಇದೆ. ಒಂದು ಯಜ್ಞದ ಸಂದರ್ಭದಲ್ಲಿ ತನ್ನದೆಲ್ಲವನ್ನೂ ದಾನ ಮಾಡಿದ ರಾಜ ರಘುವಿನಿಂದಾಗಿ ಈ ಹೆಸರು ಪ್ರಾಪ್ತಿಯಾಗಿದೆ. ದಶರಥನು ರಘುವಿನ ಮೊಮ್ಮಗ. ಅಯೋಧ್ಯೆಯು ಮಹಾ ಏಳಿಗೆಯನ್ನು ಸಾಧಿಸಿದ್ದ ವಿಶಾಲ ಅಧಿಪತ್ಯ ಪ್ರದೇಶವಾಗಿತ್ತು. ದಶರಥ ರಾಜನು ಅತ್ಯುತ್ತಮ ಆಡಳಿತಗಾರನಾಗಿದ್ದನು. ಅವನಿಗೆ 3 ಪತ್ನಿಯರು: ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ. ಆದರೆ ಮಕ್ಕಳಿಲ್ಲದ ಕೊರತೆ ಅವರದಾಗಿತ್ತು. ರಾಜಗುರು ಮಹರ್ಷಿ ವಸಿಷ್ಠರ ಸಲಹೆಯ ಮೇರೆಗೆ ದಶರಥನು ಮಕ್ಕಳನ್ನು ಪಡೆಯುವ ಸಲುವಾಗಿ ಋಷ್ಯಶೃಂಗರನ್ನು ಯಜ್ಞವೊಂದನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸಿದನು. ಋಷ್ಯಶೃಂಗರು ರಾಜನಿಗಾಗಿ ಪುತ್ರಕಾಮೇಷ್ಠಿ ಯಜ್ಞವನ್ನು ನಡೆಸಿಕೊಟ್ಟರು. ಯಜ್ಞವು ಪರಿಪೂರ್ಣವಾಗಿ ನಡೆಸಲ್ಪಟ್ಟ ನಂತರ ಅಗ್ನಿಕುಂಡದಿಂದ ಅಗ್ನಿದೇವನು ಪ್ರತ್ಯಕ್ಷನಾಗಿ ದಶರಥನ ದೈವ ಕೈಂಕರ್ಯವನ್ನು ಮೆಚ್ಚಿ ಅವನಿಗೆ ಪವಿತ್ರವಾದ ಪ್ರಸಾದವನ್ನು ಚಿನ್ನದ ಬೋಗಣಿಯಲ್ಲಿ ವರವಾಗಿ ನೀಡಿ, ಇದನ್ನು ನಿನ್ನ ಪತ್ನಿಯರಿಗೆ ನೀಡು, ನಿನ್ನ ಅಭಿಲಾಷೆಯು ಈಡೇರುವುದು ಎಂದು ಹೇಳಿ ಅಂತರ್ಧನಾದನು. ಸ್ಥಿರಚಿತ್ತದಿಂದ ಸಂತೋಷವಾಗಿ ಇರಿ ಎಂದು ಆಶಿಸುತ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ.